श्रुतिस्मृतिपुराणानाम् आलयं करुणालयम् नमामि भगवत्पादशङ्करं लोकशङ्करम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। विघ्नराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि मध्य अंतद व्याप्तके सच्चित् आनंद आत्मज्ञानके रूप नूरर शुद्ध चैतन्यके नमो नमः। ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ವಿಷಯದ ಬಗ್ಗೆ ಆಸಕ್ತಿಯನ್ನು ಹೊಂದಿರತಕ್ಕಂಥ ಭಕ್ತರೇ, ವಿಮರ್ಶಕರೇ, ಆಸಕ್ತರೇ, ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ನರ್ಮದೆಯನ್ನು ಕಮಂಡಲದಲ್ಲಿ ತುಂಬಿದ ಪವಾಡವನ್ನು ಕಂಡ ಮೇಲೆ ಎಲ್ಲರೂ ಅವರಿಗೆ ಒಂದು ಅರ್ಥದಲ್ಲಿ ಶರಣಾಗತರಾಗಿ ಹುಟ್ಟಿದ್ದಾರೆ. ಗೋವಿಂದ ಭಗವತ್ಪಾದರು ತಮ್ಮ ಶಿಷ್ಯನನ್ನು ಅಭಿನಂದಿಸಿ ಆತನನ್ನು ಕಳಿಸಿಕೊಡತಕ್ಕಂಥ ಮಾತುಗಳನ್ನು ಆಡಿದ್ದಾರೆ. ಹಿಂದಿನ ತಮ್ಮ ಹಾಗೂ ತಮ್ಮ ಗುರುಗಳ ಜೊತೆಗಿನ ಸಂಭಾಷಣೆಯನ್ನು ನೆನಪಿಸಿಕೊಂಡು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆಯತಕ್ಕಂತಹ ಸಾಮರ್ಥ್ಯ ಇರತಕ್ಕಂತಹ ವ್ಯಕ್ತಿ ನೀವೇ ಅನ್ನುವುದು ನನಗೆ ಈ ಪವಾಡದಿಂದ ಗೊತ್ತಾಗಿದೆ. ಇದೀಗ ನೀವು ಹಿಮವತ್ ಪರ್ವತದ ಗಂಗೋತ್ರಿಯ ಮೇಲೆ ಇರತಕ್ಕಂತಹ ವ್ಯಾಸ ಗುಹೆಯಲ್ಲಿ ಕುಳಿತು ಆ ಬ್ರಹ್ಮಸೂತ್ರಗಳಿಗೆ, ಶಾರೀರಕ ಸೂತ್ರಗಳಿಗೆ ಭಾಷ್ಯವನ್ನು ವಿರಚನೆ ಮಾಡಬೇಕು. ನಾವೆಲ್ಲ ಒಂದೊಂದು ಜಾಗದಲ್ಲಿ ಕುಳಿತುಕೊಂಡು ತಪಸ್ಸನ್ನು ಮಾಡಿ ಈ ಸಿದ್ಧಾಂತವನ್ನು ನಮ್ಮಲ್ಲಿಗೆ ಬಂದಂತಹ ಶಿಷ್ಯರಿಗೆ ಮಾತ್ರ ಹೇಳ್ತಾ ಇದ್ದೆವು. ಆದರೆ ನೀವು ಶಿಷ್ಯರ ಹತ್ತಿರಕ್ಕೆ ಹೋಗಿ, ಅಂದರೆ ಇಡೀ ದೇಶವನ್ನು ಪರ್ಯಟನೆ ಮಾಡಿ ಈ ಒಂದು ಔಪನಿಷತ್ತಿಕ್ ರಹಸ್ಯವನ್ನು, ಉಪನಿಷತ್ ತತ್ವವನ್ನು, ಅದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಬೇಕಾಗಿದೆ. ಅದು ಕಾರಣ ಇನ್ನು ನೀವು ಹೊರಡಿ. ನಿಮ್ಮ ಶಿಷ್ಯವಾಸ ಮುಕ್ತಾಯವಾಗಿದೆ, ಮಳೆಗಾಲವು ನಿಂತಿದೆ. ಆದರೆ ವ್ಯಾಸಗುಹೆಗೆ ಹೋಗುವುದಕ್ಕಿಂತ ಮುನ್ನ ತಮ್ಮ ಸಂಪೂರ್ಣ ಸ್ವರೂಪ ನೆಲೆಸಿರತಕ್ಕಂತಹ ಕಾಶಿಪಟ್ಟಣಕ್ಕೆ ಹೋಗಬೇಕು. ಅಲ್ಲಿನ ವಿಶ್ವೇಶ್ವರನನ್ನು ಸಂದರ್ಶನ ಮಾಡಬೇಕು ಅಂತ ಹೇಳಿ ಆ ಕಾಶಿ ಕ್ಷೇತ್ರದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಗೋವಿಂದ ಭಗವತ್ಪಾದರು. ಈಶ್ವರ ತಾನು ನೆಲೆಸಲಿಕ್ಕಾಗಿ ಗಣಗಳಿಂದ ಪರಿಶೋಧಿಸಲ್ಪಟ್ಟಂತಹ ಆನಂದ ಕಾನನಕ್ಕೆ ಬಂದಿದ್ದಾನೆ, ಅಲ್ಲಿ ನಿಂತಿದ್ದಾನೆ. ತನ್ನ ದೇಹದಿಂದ, ತನ್ನ ವಾಮಭಾಗದಿಂದ ವಿಷ್ಣುವನ್ನು ಸೃಷ್ಟಿ ಮಾಡಿದ್ದಾನೆ. ಆ ವಿಷ್ಣು ತಪಸ್ಸನ್ನು ಮಾಡಿದ್ದಾನೆ. ಆ ತಪಸ್ಸನ್ನು ಮಾಡ್ತಾ 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 ವರ್ಷಗಳು 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 ಕಳೆದು ಹೋದಾಗ ಆ ವಿಷ್ಣುವಿನ ದೇಹದಿಂದ ಬಂದಂತಹ ಬೆವರು ಹರಿದು ಮಡುಗಟ್ಟಿದೆ. ಅದು ಶೇಖರವಾಗಲಿಕ್ಕೆ ಚಕ್ರದಿಂದ ಒಂದು ಹೊಂಡವನ್ನು ನಿರ್ಮಾಣ ಮಾಡಿದ್ದಾನೆ ವಿಷ್ಣು. ಅದರಲ್ಲಿ ಆ ನೀರು ತುಂಬಿ ಚಕ್ರ ಪುಷ್ಕರಣಿ ಎನ್ನತಕ್ಕಂಥ ಹೆಸರು ಅದಕ್ಕೆ ಬಂದಿದೆ. ಅದರಲ್ಲಿ ಈಶ್ವರ ತನ್ನ ಪ್ರತಿಬಿಂಬವನ್ನು ಕಂಡು ಸಂತುಷ್ಟನಾಗಿ ತಲೆಯನ್ನು ಅಲ್ಲಾಡಿಸಿದ್ದಾನೆ. ಆ ನಾಗಕುಂಡಲಗಳು ಕೆಳಗೆ ಬಿದ್ದಿವೆ. ಕರ್ಣದಿಂದ ಮಣಿಸಹಿತವಾದ ನಾಗಕುಂಡಲಗಳು ಬಿದ್ದದ್ದರಿಂದ
ಕರ್ಣದಿಂದ ಮಣಿಗಳು ಬಿದ್ದಂತಾಗಿ ಮಣಿಕರ್ಣಿಕಾ ಅನ್ನತಕ್ಕಂಥದ್ದು ಬಹಳ ಪ್ರಸಿದ್ಧವಾಯಿತು ಅನ್ನುವ ಕಥೆಯನ್ನು ಹೇಳಿ ಈಶ್ವರನಿಗೆ ಆ ಕ್ಷೇತ್ರ ಅತ್ಯಂತ ಪ್ರಿಯತಮವಾಗಿತ್ತು. ಆದರೆ ಒಮ್ಮೆ ಆ ಕ್ಷೇತ್ರವನ್ನು ಬಿಡಬೇಕಾಗಿ ಬಂತು ಅನ್ನುವ ವಿಷಯವನ್ನು ಹಿಂದಿನ ಉಪನ್ಯಾಸದ ಮುಕ್ತಾಯದಲ್ಲಿ ಗೋವಿಂದ ಭಗವತ್ಪಾದರು ಹೇಳ್ತಾ ಇದ್ದರು ಅನ್ನುವಲ್ಲಿ ನಮ್ಮ ಹಿಂದಿನ ಉಪನ್ಯಾಸ ಮುಕ್ತಾಯವಾಗಿದೆ. ಹಿಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ? ಆ ಕಾಶಿ ಕ್ಷೇತ್ರ ಅತ್ಯಂತ ಪವಿತ್ರವಾಗಿರುವುದಕ್ಕೆ 4-5 ಕಾರಣಗಳಿದೆ. ಅದರಲ್ಲಿ ಮೊಟ್ಟ ಮೊದಲನೆಯ ಕಾರಣ ಈ ಆನಂದ ಕಾನನ ಅನ್ನತಕ್ಕಂಥ ಆನಂದವನ, ಆನಂದಾರಣ್ಯ. ಯಾಕೆ ಅಂದರೆ ಅದನ್ನು ಆಯ್ಕೆ ಮಾಡಿಕೊಂಡಿದ್ದು ಈಶ್ವರ. ಆಯ್ಕೆಯನ್ನು ಮಾಡಿಕೊಂಡಿದ್ದು ಅದು ಈಶ್ವರನಿಂದಲೇ ಸೃಷ್ಟಿಯಾಗಿತ್ತು ಒಂದು ಕಾಲದಲ್ಲಿ. ಆದರೆ ಈಶ್ವರ ಕೈಲಾಸದಲ್ಲಿ ಇರ್ತಾ ಇದ್ದ, ಆನಂತರ ಹಿಮವತ್ ಪರ್ವತಕ್ಕೆ ಹೋದ. ಇದೀಗ ಆ ಆನಂದ ಕಾನನಕ್ಕೆ ಬಂದಿದ್ದಾನೆ, ಅಲ್ಲಿ ನೆಲೆಸಿದ್ದಾನೆ. ಆದರೆ ಒಮ್ಮೆ ಬ್ರಹ್ಮ ಬಂದ, ನಾನೊಂದು ನಿಯಮಕ್ಕೆ ಬದ್ಧನಾಗಿ ಬಿಟ್ಟೆನಲ್ಲಪ್ಪ ಅಂತ ಈಶ್ವರನ ಹತ್ತಿರ ತನ್ನ ಸ್ವಲ್ಪ ತೊಳಲಾಟವನ್ನು ಹೇಳಿಕೊಂಡ. ಏನು? ಶತ್ರುಂಜಯ ಅನ್ನತಕ್ಕಂಥ ಒಬ್ಬ ರಾಜ, ಅಪರಿಮಿತ ಧರ್ಮಶಾಲಿ, ಮಹಾಭಕ್ತ, ಅನೇಕ ಯಜ್ಞ ಯಾಗಗಳನ್ನು ಮಾಡತಕ್ಕಂತಹ ದೀಕ್ಷಿತ. ಆತ ಎಲ್ಲಿದ್ದರೆ ಅಲ್ಲಿ ಧರ್ಮ ಅನ್ನತಕ್ಕಂಥದ್ದು ಪ್ರವರ್ಧಮಾನಕ್ಕೆ ಬರುತ್ತೆ. ಕಾಶಿಪಟ್ಟಣ ನಿನ್ನ ಆವಾಸ ಸ್ಥಾನ, ಅನೇಕ ದೇವತೆಗಳೆಲ್ಲ ಅಲ್ಲಿ ಬಂದು ನೆಲೆಸಿದ್ದಾರೆ. ಹೀಗಾಗಿ ನನಗನ್ನಿಸ್ತು, ಈ ಶತ್ರುಂಜಯ ಈ ಕಾಶಿಪಟ್ಟಣಕ್ಕೆ ಬಂದು ನೆಲೆಸಿದರೆ, ಈ ಕಾಶಿಪಟ್ಟಣದ ರಾಜನಾದರೆ ಇದು ಅತ್ಯಂತ ಸುಭಿಕ್ಷವಾಗಿರುತ್ತೆ. ಮೊದಲೇ ನಿನ್ನ ಪ್ರಭಾವ, ಮೊದಲೇ ನಿನ್ನ ಸ್ಪರ್ಶ. ಮುನಿಕರ್ಣಿಕೆ ಬೇರೆ ಇಲ್ಲಿ ಇದೆ, ಅಂದರೆ ವಿಷ್ಣು ಸಂಬಂಧಿಯಾಗಿರತಕ್ಕ ಮತ್ತು ನಿನ್ನ ಕುಂಡಲ ಸಂಪರ್ಕದಿಂದಾಗಿ ಅದು ಅತ್ಯಂತ ಪುಣ್ಯಶಾಲಿಯಾಗಿದೆ. ಅಲ್ಲದೆ ಗಂಗಾ ನದಿಯ ಉದ್ಭವವಾದ ಮೇಲೆ ಆ ಗಂಗೆ ಬಂದು ಆ ಮಣಿಕರ್ಣಿಕೆಗೆ ಸೇರಿ ಹರಿದು ಹೋಗಿದ್ದಾಳೆ. ಮೊದಲೇ ನಿನ್ನ ಆವಾಸ ಸ್ಥಾನ ಪುಣ್ಯ, ಮಣಿಕರ್ಣಿಕೆ ಮಹಾಪುಣ್ಯ. ಅದಕ್ಕೆ ಪವಿತ್ರ ನದಿಯಾಗಿರತಕ್ಕಂತಹ ಗಂಗಾ ನದಿಯ ಸಂಸರ್ಗ ಮಹಾಪುಣ್ಯ. ಇಂತಹ ಪುಣ್ಯತಮವಾಗಿರತಕ್ಕಂತಹ ಕ್ಷೇತ್ರವನ್ನು ಇಡೀ ಜಗತ್ತಿನಲ್ಲೇ ಅತ್ಯಂತ ಪ್ರಸಿದ್ಧವಾಗಬೇಕು ಅನ್ನುವ ದೃಷ್ಟಿಯಿಂದ, ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ಪವಿತ್ರತಮವಾಗಿರತಕ್ಕಂಥ ನಾಡಾಗಿ ಉಳಿಯಬೇಕು ಅನ್ನುವ ಕಾರಣದಿಂದ ನಾನು ಆ ಶತ್ರುಂಜಯನ ಹತ್ತಿರ ಹೋಗಿ ಹೇಳಿದೆ, ಆ ಕಾಶಿಯನ್ನು ನೀನು ಆಳು ಅಂತ. ಆ ಶತ್ರುಂಜಯ ದೀವೋದಾಸ ಅನ್ನತಕ್ಕಂತಹ ಬಿರುದನ್ನು ಪಡೆದಾತ. ಋಗ್ವೇದದಲ್ಲೆಲ್ಲ ಆತನ ವರ್ಣನೆಯುಂಟು. ದೇವರಿಗೆ ದಾಸನಾಗಿರತಕ್ಕಂಥ ಮಹಾಮನುಷ್ಯ. ದಾಸ ಅಂದರೆ ಬರೀ ಹೆಸರಿಗೆ ದಾಸನಲ್ಲ, ಸಂಪೂರ್ಣವಾಗಿ ತನ್ನನ್ನು ಅರ್ಪಣೆ ಮಾಡಿಕೊಂಡಿರುವ ಆತ. ದೇವತೆಗಳೆಲ್ಲ ಆತನನ್ನು ಮೆಚ್ಚಿದ್ದಾರೆ. ಅಂತಹ ವ್ಯಕ್ತಿ ಕಾಶಿಯಲ್ಲಿ ಬಂದು ಆಳಿದರೆ ಬಹಳ ಚೆನ್ನಾಗಿರುತ್ತೆ ಎಂದುಕೊಂಡು ಹೋಗಿ ನಾನು ಆತನನ್ನು ಕೇಳಿದೆ. ಆತ ಒಪ್ಪಿಕೊಂಡ. ಆದರೆ ಒಂದು ಷರತ್ತನ್ನು ಇಟ್ಟ.
ಸ್ವಾಮಿ ನಂದೊಂದು ಷರತ್ತಿದೆ, ಅದಕ್ಕೆ ನೀವು ಒಪ್ಪುವಂತಿದ್ದರೆ ನಾನು ಬರ್ತೀನಿ ಅಂತ ನಾನು ಹೂ ಅಂದುಬಿಟ್ಟೆ. ಹೂ ಅಂದ ಮೇಲೆ ಗೊತ್ತಾಯಿತು ಆತನ ಷರತ್ತೇನು ಅಂದರೆ, ಆತ ಆಳಬೇಕಾಗಿದ್ದರೆ ದೇವತೆಗಳಾರೂ ಆ ಜಾಗದಲ್ಲಿ ಇರಬಾರದು ಅಂತ. ಹೀಗಾಗಿ ಈಶ್ವರ, ನೀನು ಈ ಕಾಶಿಯನ್ನು ಬಿಟ್ಟು ಮಂದರ ಪರ್ವತಕ್ಕೆ ಹೋಗಬೇಕು ಅಂತ ಪ್ರಾರ್ಥನೆ ಮಾಡಿ. ಈಶ್ವರನಿಗೆ ಬ್ರಹ್ಮ ಹೇಳಿದ್ದು ಹಿತವಾಗಲಿಲ್ಲ. ಆದರೆ ಏನು ಮಾಡೋದು, ಬ್ರಹ್ಮ ಮಾತು ಕೊಟ್ಟು ಬಿಟ್ಟಿದ್ದಾನೆ. ಆ ಬ್ರಹ್ಮನ ಮಾತನ್ನು ಉಳಿಸುವುದಕ್ಕಾಗಿ ಈಶ್ವರ ಆ ಆನಂದ ಕಾನನವನ್ನು ಬಿಟ್ಟು ಹೋಗಬೇಕಾಯಿತು. ಮಂದರ ಪರ್ವತಕ್ಕೆ ಬಿಟ್ಟು ಹೋದ. ಇದು ಆನಂದ ಕಾನನವನ್ನು ಈಶ್ವರ ಬಿಟ್ಟು ಹೋಗಿದ್ದರ ಕಥೆ. ಅಸ್ಯ ಆನಂದವನಂ ನಾಮ ಪುರಾಕ ಅರಿ ಪಿನಾಕಿನ. ಆನಂದ ಕಾನನ, ಆ ಆನಂದವನ ಅನ್ನತಕ್ಕಂಥದ್ದು ಆ ಪರಮೇಶ್ವರನಿಗೆ, ಆ ಪಿನಾಕಿಗೆ, ಆ ಪುರಾರಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು. ಆತನೇ ನಾಮಕರಣ ಮಾಡಿದ್ದು. ಆದರೂ ಅದನ್ನು ಬಿಟ್ಟು ಹೋಗಬೇಕಾಯಿತು. ಅದೇ ಮುಂದೆ ಕಾಶಿಯಾಗಿ ಪ್ರಜ್ವಲಿಸಿತು. ನಾರಾಯಣ ಅನ್ನತಕ್ಕಂಥ ಒಬ್ಬ ವಿದ್ಯಾರ್ಥಿ ಕೈಯನ್ನು ಮೇಲೆತ್ತಿದ. ಏನಪ್ಪ? ಗುರುಗಳೇ, ಹಾಗಾದರೆ ಈ ಆನಂದವನ ಅನ್ನುವುದೇ ಕಾಶಿಯೋ? ಕಾಶಿ ಅನ್ನೋದು ಮತ್ತೊಂದು ಹೆಸರು. ಮತ್ತು ಆ ಪರಮೇಶ್ವರ ಕಾಶಿಯನ್ನು ಬಿಟ್ಟು ಹೋಗಿಬಿಟ್ಟನಲ್ಲ, ಹಾಗಾದರೆ ಕಾಶಿಗೂ ವಿಶ್ವೇಶ್ವರನಿಗೂ, ಕಾಶಿಯಲ್ಲಿ ವಿಶ್ವೇಶ್ವರ ಇದ್ದಾನೆ ಅಂತ ಹೇಳ್ತಾ ಇದ್ದೀರಿ, ವಿಶ್ವೇಶ್ವರನ ಸಾನ್ನಿಧ್ಯಕ್ಕೆ ಹೋಗಬೇಕು ಅಂತ ಭಗವತ್ಪಾದರಿಗೆ ತಾವು ಹೇಳಿದ್ದೀರಿ. ಸರಿ, ಈಶ್ವರ ಬಿಟ್ಟು ಹೋದ ಮೇಲೆ ಇನ್ನು ವಿಶ್ವೇಶ್ವರ ಹೇಗೆ? ಒಂದು ಭಗವತ್ಪಾದರು ಹೇಳಿದರು, ಅದು ಹಾಗಲ್ಲ. ಬಿಟ್ಟು ಹೋಗಿದ್ದು ನಿಜ. ಹಾಗೆ ಬಿಟ್ಟು ಹೋಗುವುದಕ್ಕಿಂತ ಮುನ್ನ ಒಂದು ಕೆಲಸವನ್ನು ಈಶ್ವರ ಮಾಡಿದ. ಬಿಟ್ಟು ಹೋದಾತ ಮತ್ತೆ ಒಂದು ನೆಲೆಸಿದ. ಕ್ಷೇತ್ರಸ್ಯ ಆನಂದ ಹೇತುತ್ವಾತ್ ಅವಿಮುಕ್ತಂ ಅನಂತರಂ. ನೋಡಿಯ, ಕಾಶಿ ಎನ್ನತಕ್ಕಂಥದ್ದು ಆನಂತರದ ವಿಷಯ. ಕಾಶಿಯ ವಿಶ್ವೇಶ್ವರ ಅನ್ನತಕ್ಕಂಥದ್ದೂ ಆನಂತರದ ವಿಷಯ. ಆದರೆ ಆನಂದವನ ಅಂತ ಹೇಳಿದವಲ್ಲ, ಆ ಆನಂದವನ ಅನ್ನೋದ ಕಾರಣ ಆನಂದ ಅಲ್ಲಿ ಉತ್ಪತ್ತಿಯಾಗತ್ತೆ ಅಂತ, ಅದು ಬೇರೆ. ಕ್ಷೇತ್ರಸ್ಯ ಆನಂದ ಹೇತುತ್ವಾತ್ ಅವಿಮುಕ್ತಂ ಅನಂತರಂ. ಆ ಕ್ಷೇತ್ರಕ್ಕೆ, ಆನಂದವನ ಅನ್ನತಕ್ಕಂಥ ಕ್ಷೇತ್ರಕ್ಕೆ ಅನಂತರ ಹೆಸರು ಬಂದಿದ್ದು ಅವಿಮುಕ್ತ ಕ್ಷೇತ್ರ ಅಂತ. ಅದು ಹೇಗೆ ಬಂತು ಅಂದರೆ, ಬ್ರಹ್ಮ ಹೇಳಿದ್ನಲ್ಲ ನೀವು ಬಿಟ್ಟು ಹೋಗಬೇಕು ಅಂತ. ಶತ್ರುಂಜಯನ ಅಂದರೆ ದೇವೋದಾಸನ ಅಪೇಕ್ಷೆಯಂತೆ ದೇವತೆಗಳೆಲ್ಲ ಕಾಶಿಯನ್ನು ಬಿಟ್ಟು ಹೋಗಬೇಕು, ಆತೊಬ್ಬನೇ ರಾಜ್ಯವನ್ನು ಆಳಬೇಕು. ಹಾಗೂ ನಾಗಗಳೆಲ್ಲ ಪಾತಾಳಕ್ಕೆ ಹೋಗಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾನೆ. ನಾನು ಮಾತು ಕೊಟ್ಟಿದ್ದೇನೆ, ಆದ್ದರಿಂದ ಹೋಗಿ ಅಂತ ಈಶ್ವರನಿಗೆ ಹೇಳಿದಾಗ ಈಶ್ವರ ಒಂದು ನಿರ್ಣಯಕ್ಕೆ ಬಂದ. ನಾನು ಹೋಗುತ್ತೇನೆ, ಆದರೆ ಹೋಗುವುದಿಲ್ಲ. ಈ ಶರೀರ ಅನ್ನತಕ್ಕಂಥದ್ದು ಮಂದರ ಪರ್ವತಕ್ಕೆ ಹೋಗುತ್ತದಾಗಲಿ, ನನ್ನ ಮನಸ್ಸೆಲ್ಲ ಇಲ್ಲೇ ನಿಂತಿರುತ್ತೆ. ನನ್ನ ಪ್ರತಿನಿಧಿಯಾಗಿ ನನ್ನ ಒಂದು ಲಿಂಗವನ್ನು ಇಲ್ಲಿ ನಾನು ಸ್ಥಾಪನೆ ಮಾಡುತ್ತೇನೆ.
ಆ ಲಿಂಗಸ್ವರೂಪಿಯಾಗಿ ನಾನಿರ್ತೀನಲ್ಲ, ಅಂದರೆ ನಾನು ಅಥವಾ ಆ ಲಿಂಗ ಯಾವುದೇ ಕಾಲದಲ್ಲಿಯೂ ಪ್ರಳಯ ಕಾಲ ಬಂದರೂ ನಾನು ಕಾಶಿಯನ್ನು ಬಿಡುವುದಿಲ್ಲ. ಕಾಶಿಗೂ ನನಗೂ ವಿಯೋಗವಾಗುವುದಿಲ್ಲ. ವಿಮುಕ್ತಿ ಎನ್ನತಕ್ಕಂಥದ್ದು ಇಲ್ಲವೇ ಇಲ್ಲ ನನಗೂ ಕಾಶಿಗೂ. ಪರಮಾನಂದ ರೂಪಾಭ್ಯಾಂ ಪರಮಾನಂದ ರೂಪಿಣೇ ಪಂಚಕ್ರೋಶ ಪರೀಮಾಣೆ. ಆ ಲಿಂಗವನ್ನು ಸ್ಥಾಪನೆ ಮಾಡ್ತಾ ಇದ್ದೀನಲ್ಲ, ಪರಮೇಶ್ವರ ಹೇಳಿದ, ಆ ಲಿಂಗವನ್ನು ಸ್ಥಾಪನೆ ಮಾಡ್ತಾ ಇದ್ದೇನೆ. ಎಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೇನೆ? ಸ್ವಪಾದ ತಲ ನಿರ್ಮಿತೆ. ನನ್ನ ಪಾದಸ್ಪರ್ಶದಿಂದ ಸೃಷ್ಟಿಯಾದಂತಹ, ಸದಾ ನನ್ನ ಸ್ಪರ್ಶದಿಂದ ಪುನೀತವಾಗಿರತಕ್ಕಂತಹ ಈ ಕ್ಷೇತ್ರದಲ್ಲಿ, ಅಂದರೆ ಕಾಶಿ ಕ್ಷೇತ್ರದಲ್ಲಿ, ಅಂದರೆ ಆನಂದವನ ಅನ್ನತಕ್ಕಂಥ ಕ್ಷೇತ್ರದಲ್ಲಿ ನಾನು ಈ ಲಿಂಗವನ್ನು ಸ್ಥಾಪನೆ ಮಾಡ್ತಾ ಇದ್ದೆ. ಈ ಲಿಂಗದಿಂದ ಸುತ್ತಲೂ 5 ಕ್ರೋಶ ವ್ಯಾಪ್ತಿಯಲ್ಲಿ ನನಗೂ ಅದಕ್ಕೂ ಭೇದ ಅನ್ನುವುದಿರುವುದಿಲ್ಲ, ನಾನು ಅದರಿಂದ ಅಗಲುವುದಿಲ್ಲ. ಹೀಗಾಗಿ 5 ಕ್ರೋಶ ಕ್ಷೇತ್ರ ಯಾವುದನ್ನು ಕಾಶಿ ಪರಿಕ್ರಮಣ ಅಂತ ಕರೀತಾರೆ, ಅಷ್ಟೂ ಜಾಗದಲ್ಲಿ ನಾನಿರ್ತೀನಿ. ನನಗೂ ಅದಕ್ಕೂ ವಿಮುಕ್ತಿ ಇಲ್ಲ. ಈ ಮಾತನ್ನು ಈಶ್ವರ ಹೇಳಿದ ಅಂತ ಹೇಳಿ ಸ್ಕಂದ ಅಗಸ್ತ್ಯರಿಗೆ ಹೇಳ್ತಾನೆ. ಗೋವಿಂದ ಭಗವತ್ಪಾದರು ಹೇಳ್ತಾ ಇದ್ದಾರೆ, ಅಗಸ್ತ್ಯ ಮಹರ್ಷಿಗೆ ವಿವರಿಸುತ್ತಾ ಸ್ಕಂದ ಹೇಳ್ತಾನಂತೆ, ಮುನೇ ಪ್ರಳಯ ಕಾಲೇಪಿ ನ ತತ್ ಕ್ಷೇತ್ರಂ ಕದಾಚನ ವಿಮುಕ್ತಂ ಹಿ ಶಿವಾಭ್ಯಾಂ ಯತ್ ಅವಿಮುಕ್ತಂ ತಥೋ ವಿದುಃ. ವಿಮುಕ್ತಂ ಹಿ ಶಿವಾಭ್ಯಾಂ ನ ತತ್. ಈ ಕ್ಷೇತ್ರ ಇದೆಯಲ್ಲ, ಈ ಕ್ಷೇತ್ರದಲ್ಲಿ ನಾನಿದ್ದೇನಲ್ಲ, ಈ ಕ್ಷೇತ್ರದಿಂದ ನನಗೆ ವಿಮುಕ್ತಿಯೇ ಇಲ್ಲ. ಸದಾ ಜಾಗೃತನಾಗಿ ನಾನು ಇಲ್ಲಿ ಇರುತ್ತೇನೆ ಅಂತ ಹೇಳಿ ಆ ಹೊತ್ತಿನಿಂದ ಅವಿಮುಕ್ತ ಕ್ಷೇತ್ರ ಅನ್ನುವ ಹೆಸರಿನಿಂದ ಈ ಕ್ಷೇತ್ರ ಪ್ರಸಿದ್ಧವಾಗಿರುತ್ತದೆ. ವಿಮುಕ್ತಂ ಹಿ ಶಿವಾಭ್ಯಾಂ ಯತ್ ಅವಿಮುಕ್ತಂ ತಥೋ ವಿದುಃ. ಅವಿಮುಕ್ತ ಕ್ಷೇತ್ರ ಅಂತ ಇದು ಪ್ರಸಿದ್ಧವಾಯಿತು. ಹೀಗಾಗಿ ಈಶ್ವರ ಅದನ್ನು ಬಿಡಲಿಲ್ಲ. ಆ ಲಿಂಗವನ್ನು ಸ್ಥಾಪನೆ ಮಾಡಿ ತಾನು ಮಂದರ ಪರ್ವತಕ್ಕೆ ಹೋದ. ಆ ಲಿಂಗವೇ ಆದಿಲಿಂಗ ಅಂತ ಕರೀತಾರೆ. ಆ ಲಿಂಗವೇ ಈಶ್ವರನೇ ಸ್ಥಾಪನೆ ಮಾಡಿದಂತಹ ಲಿಂಗ. ಇತ್ತ ಕಡೆ ತಿರುಗಿ ಭಗವತ್ಪಾದರಿಗೆ ಹೇಳಿದರು, ಶ್ರೀ ಶಂಕರಾಚಾರ್ಯರೇ, ನೀವು ಹೋಗಿ ಆ ಅವಿಮುಕ್ತೇಶ್ವರನ ಸಂದರ್ಶನವನ್ನು ಮಾಡಬೇಕು. ಅದೇ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಾಪಿತವಾದಂತಹ ಲಿಂಗ, ಈಶ್ವರನೇ ಪೂಜೆ ಮಾಡಿದಂತಹ ಲಿಂಗ. ಮತ್ತೆ ಆ ನಾರಾಯಣ ಕೈ ಎತ್ತಿದ, ಏನಪ್ಪ ಗುರುಗಳೇ, ಮತ್ತೆ ಮತ್ತೆ ತಾವು ನನಗೆ ಗೊಂದಲ ಉಂಟಾಗುವಂತೆ ಮಾತನಾಡ್ತಾ ಇದ್ದೀರಿ. ಏನಯ್ಯ ಇಷ್ಟೊಂದು ಸ್ಪಷ್ಟವಾಗಿ ಹೇಳಿದ್ದೇನೆ? ಇಲ್ಲ, ವಿಶ್ವೇಶ್ವರ ಅಂತೀರಿ, ಕಾಶಿ ವಿಶ್ವೇಶ್ವರ ಅಂತ ಕರೀತಾ ಇದ್ದೀರಿ, ಅವಿಮುಕ್ತೇಶ್ವರ ಅಂತ ಹೇಳ್ತಾ ಇದ್ದೀರಿ, ಈಶ್ವರನೇ ಸ್ಥಾಪನೆ ಮಾಡಿದ ಅಂತ ಹೇಳ್ತಾ ಇದ್ದೀರಿ. ಹಾಗಾದರೆ ಈ ಅವಿಮುಕ್ತೇಶ್ವರನೇ ವಿಶ್ವೇಶ್ವರನೋ? ನೀನು ಕೇಳಿದ ಪ್ರಶ್ನೆ ಸಾಧುವಾಗಿ, ಅದು ನಿನಗೆ ಅರ್ಥವಾಗಬೇಕು. ಅಲ್ಲ, ವಿಶ್ವೇಶ್ವರನೇ ಬೇರೆ, ಕಾಶಿಯ ವಿಶ್ವೇಶ್ವರನೇ ಬೇರೆ,
ಆ ಕಾಶಿಯಲ್ಲಿ ಇರತಕ್ಕಂತಹ ಅವಿಮುಕ್ತೇಶ್ವರನೇ ಬೇರೆ. ಎರಡು ಬೇರೆ ಬೇರೆಯ ಲಿಂಗಗಳು. ವಿಶ್ವೇಶ್ವರನ ಉದಯಕ್ಕೂ ಕಾಶಿಗೂ ಇರತಕ್ಕಂತಹ ನಂಟು ಅಮೋಘವಾದದ್ದು. ಅದನ್ನೂ ತಿಳಿದುಕೊಳ್ಳಬೇಕು. ಅದನ್ನು ನಾನು ಹೇಳ್ತೀನಿ. ಪ್ರಸ್ತುತ ಅವಿಮುಕ್ತ ಕ್ಷೇತ್ರ ಅನ್ನತಕ್ಕಂಥದ್ದು ಈ ಆನಂದ ಕಾನನಕ್ಕೆ ಬಂದಂತಹ ಎರಡನೆಯ ಹೆಸರು. ಗುರುಗಳೇ, ಮತ್ತೊಬ್ಬ ಕೇಶವ ಅನ್ನತಕ್ಕಂತಹ ವಿದ್ಯಾರ್ಥಿ ಕೇಳಿದ, ಗುರುಗಳೇ ಅದಕ್ಕೆ ಇನ್ನೆರಡು ಹೆಸರುಗಳನ್ನು ಹೇಳ್ತಾರೆ. ವಾರಣಾಸಿ ಅಂತ ಕರೀತಾರೆ, ಮಹಾಶ್ಮಶಾನ ಅಂತ ಕರೀತಾರೆ. ಇದರ ಅರ್ಥವೇನು? ಗೋವಿಂದ ಭಗವತ್ಪಾದರು, ನಿಮಗೆ ಹಾಗಾದರೆ ಕಾಶಿಯ ಸಂಪೂರ್ಣ ದರ್ಶನವಾಗಬೇಕಾಗಿದೆ. ಇದೀಗ ನಾವು ವಾರಣಾಸಿ ಎಂದರೆ ಅರ್ಥವೇನು, ಹಾಗೂ ಯಾಕಾಗಿ ವಾರಣಾಸಿಯನ್ನು ಶ್ಮಶಾನ ಅಂತ ಕರೀತಾರೆ, ಮಹಾಶ್ಮಶಾನ ಅಂತ ಕರೀತಾರೆ, ಯಾಕೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳಿ, ಮೊದಲು ವಾರಣಾಸಿ ಅಂದರೆ ಅರ್ಥ ಏನು ಅನ್ನುವುದನ್ನು ಈಗ ಹೇಳಲಿಕ್ಕೆ ಆರಂಭ ಮಾಡ್ತೀನಿ ಅಂತ ಹೇಳಿದರು. ಏನು ಹೇಳಿದರವರು? ವಾರಣಾಸಿ ಅಂದರೆ ಅರ್ಥವೇನು, ಶ್ಮಶಾನ ಅಂದರೆ ಅರ್ಥವೇನು, ಮಹಾಶ್ಮಶಾನ ಅಂತ ಅದನ್ನು ಯಾಕೆ ಕರೀತಾರೆ ಅನ್ನತಕ್ಕಂಥ ವಿಷಯಗಳನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣವೇ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ.